ಕಿಚ್ಚಿಸ್ಕೊಳ್ಳೋದು ಮತ್ತೆ ಏನಿಸ್ಕೊಳ್ಳೋದ ಸಲಾಯಿನ ಇಂಜೆಕ್ಷನ್ ರೀ ತಪ್ಪು ತಿಳ್ಕೊಬೇಡ ಮತ್ತೆ ನನ್ನೇನು ಹಗಲ್ ಡಾಕ್ಟರ್ ಅಂತ ತಿಳ್ಕೊಂಡಿಲ್ಲ ಮತ್ತ ನಮ್ಮ ಕುಳದಿ PhD ಕಲಿಸಿದ ಮಗ ನಾನು ಮತ್ತೆ ನಮ್ಮ ಆನಂದ ಡಾಕ್ಟರ್ ಬರ್ತಾರಲ್ಲ ಮುದೋದವ ಅವ್ರಿಗೆ ಅಮೇರಿಕಾದಾಗ MBBS ಕಳಿಸಿ ಕೈ ಬಿಟ್ಟು ಮಗ ನಾನದ್ರಿ ನನ್ನೇನು ಹಗಲ್ ತಿಳ್ಬೇಡ್ರಿ ಛೇ ಸಾಕಾಗಿ ಹೋಗೈತ್ರಿಪ್ಪ ನಮಗೆ ಈ ಡಾಕ್ಟರ್ಗೆ ದಂದಾನ ಸಾಕಾಗಿ ಹೋಗೈತಿ ಅಲ್ರಿ ಒಂದು ಮುಂಜಾನೆ 8 ಹಿಡ್ಕೊಂಡು ರಾತ್ರಿ 10 ಮಟ ಕೂತ್ರು ಒಂದು ಗಿರೆ ಕೊಡೋಲಾಗ್ಯಾವ್ರಿ ನಮ್ಮ ದವಾಖಾನೆಗೆ ಒಂದು ಗಿರೆ ಕೊಡೋಲಾಗ್ಯಾವಲ್ಲ ಹಂಗ ಊದೇ ಬಿಟ್ಟಾರಿ ಏನು ಊದ್ಯಾರ ಅಂತಂದ ನಂದೆಲ್ಲ ಅಮೇರಿಕಾದಾಗ ಕಚಡ ಆಗೈತ್ರಿ ಆದ್ರೆ ಏನ್ ಮಾಡುದು ಇಲ್ಲಿ ಬೂದಿ ಊದೇ ಬಿಟ್ಟಾರಿ ಇಲ್ಲಿ ಬಿಡ್ರಿ ಹೋಗಲಕ್ಕ ಇಲ್ಲಿ ಯಾವ್ದಾರ ಒಂದು ಕಮ್ಮನ್ ಹುಡುಗಿ ಇಂಜೆಕ್ಷನ್ ಮಾಡ್ಬೇಕಂದ್ರ ಬರೀ ಮುಡ್ಕಾಲ ಕಟ್ಟಿರ್ತಾವ್ರಿ ನಮ್ಮ ಮನೆ ಬರ ಕೈ ಮುಡ್ಕಾಲ ಕಟ್ಟಿರ್ತಾವ ಅದ್ರಾಗ ಇತ್ತಿತ್ಲಾಗ ಬಂದ ಈ ಉದ್ರಿ ಗಿಡಗಳು ಭಾಳ ಹೆಚ್ಚಾಗ್ಬಿಟ್ಟಾರ ನೋಡ್ರಿ ನಮ್ಮ ಹಳಮನೆ ತಂಗಿಯವ್ರ ಏನ್ ಕಮ್ಮಾಗೈತೆ ಹೇಳಿ ನೋಡೋಣ 4 ವರ್ಷ ಆತ್ರಿ ಬಾಕಿ ಕೊಡೋ ಆಗ್ಯಾರ ಬಾಕಿ ಕೊಡ ಮುದುಕಿ ಅಂದ್ರೆ ಇನ್ನ ಬಿಲ್ ಬಂದು ಹೋಗ ಮುಡ್ದಾರ ಆತ ಏನ್ ಮಾಡಿದ್ರಿ ಮತ್ತೆ ನಮ್ಮ ಕೊಳಿ ಮನಿ ರಾಜ ಇರಿ ಆಕೆ ಏನ್ ಕಮ್ಮಾಗೈತ್ರಿ ರಗಡ್ ಐತ್ರಿ ಹೆಚ್ಚು ಕೆಳಕ್ ಹೋಗೋಣ ಮುಲ್ಲ ಹೆಚ್ಚು ಜಿಗಿದಾಡ್ಬೇಡ ಬಾಡಿ ಮಟ್ಟಿನ 2 ಎಕರೆ ಹೊಲ ನಡಿಯತ್ತಾಗತ್ತ ಮತ್ತ ನಮ್ಮ ಈಗ್ರಿ ಮಲ್ಲವ್ವ ನಮ್ಮ ರೆಡ್ಡಿ ಕೆಂಪ್ ಮಲ್ಲವ್ರಿ ಆಕೆ 3 ತಿಂಗಳಾಗ ಹಲ್ಸಟ್ ತಂದು ಕೊಟ್ಟವ್ರಿ ಬಾಕಿ ಕೇಳಕ್ ಹೋಗೋಣ ಮುಲ್ಲ ನನ್ನ ಮಕ್ಕಳಿನ ಪೇಮೆಂಟ್ ಆಗಿ ನಿನಗೆಲ್ಲ ಬಾಕಿ ನಡೆಯತ್ತಾಗತ್ತ ಸದಳಗಿ ಒಂದು ಕ್ವಾಟ್ರಿ ಪಾರ ಇಲ್ಲ ಅಂದ್ರೆ ಅಂಬಾಸಡರ್ ಕಾಡನ್ಯಾಗ ಹಾಕಿ ಗೋವಾಕ ರೈಟ್ ಮೆಸೇಜ್ ಬ್ಲಾಕ್ ತೆಗಿಯೋದ್ರ ಮೊಬೈಲ್ ಫೋನ್ ಬರ್ತಾವ ಮೆಸೇಜ್ ಬರ್ತಾವ ನಮ್ಮ PM ಬುದ್ಧಿ ಊರಾಗ ನೋಡಿ ನಗುವಾಕಿ ನಾ ಸಿಗಲಿ ಅಂದರ
ಶೀತ ಗೊತ್ತಾಗೋದು, ಬ್ಯಾಸಿಗೆ ಅನ್ನೋದು ಯಾವ್ದು ಗೊತ್ತಾಗೋದು. ಹಾ ಅಲ್ಲ, ಈ ನಮ್ಮನೆ ನೆಗಡಿ ಜ್ವರ ಎಲ್ಲ ಬಂದ್ಬಿಟ್ಟವ. ಈಗ ಯಾರು ನೋಡೋಣ ಬರೀ ಡಾಕ್ಟರ್ ಮಾಡೋರು ರೀ, ಯಾರಾದ್ರಿ ಮಾಡೋರು, ಸ್ವಲ್ಪ ಬರ್ರಪ್ಪ ಮಾಡಿ. ಅದಿನ ಬರ್ರಿ, ಇಲ್ಲೇ ನಿಂತ ನಿಮ್ ಸಂಬಂಧ ಕೈಯಾಗಿ ಹಿಡ್ಕೊಂತ ಯಪ್ಪ ನಂದು ಚೂರಿ. ನಮ್ ಕೋಲವ ಶಾಂತ ಸಂದಿನ ನೆನಪಾತಪ್ಪ. ಅಲ್ಲ ಹಾಗೆ ಹಿಡಿದು ಬರೋ ಹೆಣ್ಣು ಮಕ್ಕಳು ಕಣ್ಣಿಗೆ ನಿನ್ ಕಣ್ಣಿಗೆ ಯಾಕ ಕಣ್ಣಿಗೆ ಕೆತ್ತು ಕೈಯಾಗ ಕೊಡ್ಲ ಲೇ ಗಡಿಗೆ ಮಾರು ಗಡ್ಡಿ ಹೆಂಗ್ಸ ಯಾಕಡೆ ಎದುರಿಗೆ ಬುದ್ಧನ ಸಾಮಾನು ಹಿಡ್ಕೊಂಡ್ ಬರೋ ಹುಡುಗ ಕಾಣಾಗಿದೆ ನಿನ್ ಕಣ್ಣಿಗೆ ನೋಡ. ಮತ್ತ ನಿನ್ನ ಕುಡುಕಿ ಹೊಡಿಯು ಮೊದಲ ಗಂಡ ಸ್ನಾನ ಅಂತೇಳಿ ಆಕಸ ಹೆಣ್ಣ ಮೂರ್ ತುಂಬ ಊಟ. ನನ್ನ ಗಡಿಗೆ ಹೊಡಿಯೋ ಕೂಸ ಲೇ ಗಂಡಸ, ಮೊದಲು ಚಂದಂಗ್ ಇಂಜೆಕ್ಷನ್ ಮಾಡಕ್ ಕಲ್ಕೋ, ಆಮೇಲೆ ನನ್ ಗಡಿಗೆ ಕೈ ಹಚ್ಚುವಂತೆ. ಏ ಹುಡುಗಿ ನಿನಗತ್ತೇನ ಬಾ ಜಿಗಿದಾಡ್ತಿದ್ರ ಒಂದಿಬ್ರು. ಹೌದಾ, ನಮ್ ಹೆಂಗಳಿಗೆ ಪಂಗಿದಪ್ಪ ನಮ್ ನಾಯಿ ಒಂದ, ಮತ್ತು ವಾಪಸ್ ನಮ್ ಟಮ್ ಟಮ್ ಬಸ್ ತಕಂದ್ ಗಾಡಿ ಹೊಡಿಯು ನಾಯಿ ಒಂದ. ಇವ್ರಿಗೆ ಇಬ್ಬರಿಗೆ 15 ದಿವಸದಿಂದ ಚೂಜಿ ಮಾಡಿಬಿಟ್ಟೆ. ಚೂಜಿ ಅವ್ರಿಗೆ ಮಾಡೋಣ, ಅವ್ರು ನಿನ್ನಿ ಬತ್ತಾನ ಹೆಲಿಕಾಪ್ಟರ್ನಾಗ ಅಡ್ಡಾಡ ಹೆಲಿಕಾಪ್ಟರ್ನಾಗ ಹಂಗ. ಅದಕ್ಕೆ ನೀವ್ ನಾನು ಎಣ್ಣಿಗೆ ಬಗ್ಗೆ ತಿಳ್ಕೊ, ಒಮ್ಮೆ ಮಾಡಿಸ್ಕೊ ಗೊತ್ತಾಗತ್ತ ಎಣ್ಣಿ ಕೆಪಾಸಿಟಿ ಹೇಳ್ತೈತಲ್ಲ. ನನಗ ಅದ್ರಾಗಿನ ಸೂರ ಅಲ್ಲಲ್ಲಿ ನಿನ್ನ ಕಡೆ ಮಾಡಿಸ್ಕೊಂಡು ಪೇಷಂಟ್ಗಳಿಗೆ ಆರಾಮ ತಪ್ಪಿಸ್ತಂತ ಅವು ಹಾಸಿಗೆ ಬಿಟ್ಟ ಮೇಲೆ ಇದ್ದಿಲ್ಲಂತ. ಅಲ್ಲ ಮತ್ತೆಷ್ಟು ಬಂಡೆ ಮೇಲೆ ಹೇಳಕತ್ತಿಲ್ಲ ಜೋಕ್ಮಾರ. ಲೇ 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 ಇಂಜೆಕ್ಷನ್ ಮಾಡೋಣ ನಾವು ಡಾಕ್ಟರ್ ಬದಾಮಿ. ನೀ ಯಾರ್ಲೇಲಿ ಯಾಕ್ಲೆ ಯಾಕ್ಲೆ ಅಂತ ಅಲ್ಲ, ಯಾರ್ ನೀ ನಮ್ಮನಿ ಮಾತಾಡಕತ್ತಿಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ. ಈ ಊರಾಗ ದೇಶಲ್ಲ ಅವ್ನ ಕೈ ಕೆಲಸ ಮಾಡ್ತಾನಲ್ಲ ಬಹದ್ದೂರ್ ಬಗ್ಲಾದಿ, ಅವನ ಮಗಳ ಬರ ಶಕ್ತಿ ಅಂದ್ರ ಅದು. ಹೌದಾ ನನ್ನ ರಾಣಿ. ಅವನು ತ್ರಿವೇಣಿ ಸಂಗಮ ಆತ ಮೂರ್ ಮೂಲಿ ಕಿನಾಲ್ ದಂಡೆ ಕೂತ ತಕಡ್ಯಾನ ಮಗಳ. ಅವ ಏನ್ ಹಗ ನನ್ನ ಮಗ ಇಲ್ರಿ, ನಮ್ಮ ಆಲುಗೊಂಡಿ ಭೀಮ್ಸಿ ಕಾಕನಂತಕ್ಕ ಹೆಣಕಾಸು ಮಾಡಕ್ ಹೋಗಿ ನಮ್ ಗೂಟ್ಯಾಗ ಬಂಗಾರ ಚಿನಿ ಹಾಕೊಂಡ್ ಮಗ ಅದಾನ, ಅವನ ಮಗಳ ನೀ. ಹಂಗಾದ ನೀನು ನಮ್ಮ ಐ ಪೇಷಂಟ್ ಬಿಡ್ಲಿ ಅಂದ್ರೆ ನೀನ್ ಅವಾಗ ಇಂಜೆಕ್ಷನ್ ಮಾಡ್ಬಿಟ್ಟಿ ಅಂದಂಗ ಆಯ್ತು. ಯಾವಾಗ ಮಾಡಿ ಇಂಜೆಕ್ಷನ್? ಆಗ ಮಾಡೀನಿ. ನೀನು ನಮ್ಮ ಮರಿ ಪೇಷಂಟ್ ಅದಿಲಿ, ನೀನ್ ಯಾವಾಗ ನಿಮ್ಮ ಅಪ್ಪ ಕೈಯ ಹಿಡ್ಕೊಂಡ್ ಬಂದಾಗ ಮಾಡಿಬಿಟ್ಟೆನ. ಕೈಯ ಹಿಡ್ಕೊಂಡ್ ಬಂದಾಗ ಮಾಡ್ಬಿಟ್ಟಿ. ಅವಾಗ ಮಾಡಿ ಬೇರೆ ದೋಸ್ತ, ಈಗ ಮಾಡಿ ನೋಡಿ ಇಂಜೆಕ್ಷನ್ ಹೆಂಗಾಗತ್ತ. ಬೇಕಾದ್ರೆ ನೀನ್ ಇಂಜೆಕ್ಷನ್ ಹೊಡ್ಕೊಂಡ್ ಬಂದಿರ್ಬೇಕು. ಅಲ್ಲ ಇಷ್ಟೆಲ್ಲ ನೀವೇ ಮಾತಾಡಕತ್ತಿರಲ್ಲ ಡಾಕ್ಟರ್ ಸಾಹೇಬ್ರ, ಇಂಜೆಕ್ಷನ್ ಎಲ್ಲರ ಐತಿಲ್ಲ. ಲೇ ಹುಡುಗಿ, ಒಂದ್ ಸಲ ಮಾಡಿಸ್ಕೊಂಡ್ ನಾನು ಎಣ್ಣಿ ಕೆಪಾಸಿಟಿ ಗೊತ್ತಾಗತ್ತೆ ನನಗ. ಹೌದಲ್ಲ, ಒಂದ್ಸತಿ ಮಾಡ್ತೀರಾ? ಮಾಡ್ತೇನೆ ಕೇಳ್ತೇನೆ ಹುಡುಗಿ. ನೀವು ಅಂದೆ ಅಂದ್ರ ನನ್ನ ಪವರ್ಫುಲ್ ಎಣ್ಣಿ ಈ ಇಂಜೆಕ್ಷನ್ ಮುಖಾಂತರ ನಿನ್ನ ಮೈಯಾಗ ನಿನ್ನ ಫುಲ್ ಆರಾಮ ಮಾಡ್ಬಿಡ್ತಾನ, ನಿನ್ನ ಫುಲ್ ಆರಾಮ ಮಾಡ್ಬಿಡ್ತಾನ. ಅಯ್ಯೋ ಈ ಮಾತು ಕರೆನಾ? ಕರೆ ಅಂದ್ರೆ ನನ್ನ ಓಲ್ಡ್ ಫಿಗರ್ ಒಮ್ಮೆ ಆಗಲ್ಲ. ನೀ ಈ ಮಾತು ಕರೆನ? ಓಲ್ಡ್ ಫಿಗರ್ ಬಂದಾವ ಮುದುಕ್ಯಾದ ಆಯ್ತು ಬಿಡ. ಹಾಗಾದ್ರೆ ಸ್ಟಾರ್ಟಿಂಗ್ ಪೌಂಡ್ಸೆನ್ಲೆ ನೀನ್ ಇಂಜೆಕ್ಷನ್ ಮಾಡ್ತೀನಿ, ನಾನ್ ಮಾಡಿಸ್ಕೊಳ್ಕೊಳ್ಳಿ ಅಂತೀನ. ಕಟ್ಟ ತಗೋ ಹತ್ತಿ ಬಿಡ ಇಂಜೆಕ್ಷನ್.
ಇವ್ರು ನಮ್ಮ ಹುಡುಗರೆಲ್ಲ ನಮ್ಮ ಆರ್ಸಿದಾರ ಕಪ್ ಗೆಲ್ಲ ಸಂಬಂಧಾಗಿ ಮಗನ ಮನೆ ಅಂಕಲ್ಗೆ ಅಪ್ಪ ಅಪ್ಪ ಅನ್ನಕ್ತಾರೆ. ನಮ್ದು ಮದುವೆ ಆಗಿ ನನ್ನ ಮಕ್ಕಳಾಗಿ ನನ್ನ ಮಗಳ ಶಾಲ್ಯಾಗ ಫಸ್ಟ್ ಪ್ರೈಸ್ ಅಂತ ಹೇಳಿ ಒಂದು ಕಪ್ ತಗೊಂಬಂದು ಈ ಆರ್ಸಿದಾರ ಒಂದು ಕಪ್ ತರುವಾರ ಹೋಗ್ಲಿ ಬಿಡ್ರಿ. ಇವ್ರು ಗೆದ್ರ ಒಟ್ಟ ಬಿಟ್ರು ಒಟ್ಟ ಆದ್ರೆ ಈ ಸಲ ಕಪ್ಪ ಯಾಕೆ ಸೀಟ್ ಗೆದ್ರಿ ನನಗೆ ಗೆದ್ದಿಲ್ಲ ಅಂತ ಹೇಳಿ ಅಂದ್ರು ಈ ಸಲ ಕಪ್ಪ ಹಿಂಗಿರ್ಲಿ ಎಲ್ಲ ನಮ್ಮ ನಾಟಕದ ಅಭಿಮಾನಿಗಳು ಅಲ್ರಿ ಎಲ್ಲ ನೋಡ್ರಿ ಈ ನಿನ್ ರಾತ್ರಿ ನಾಟಕ ನೋಡಿದ್ರು ಇವತ್ತು ನಾಟಕ ನೋಡ್ಬೇಕಂತೇಳಿ ಮರ್ಯಾದೆ ಗುತ್ತಿಗೆ ಹೋಗಿ ಒಂದ್ ಚಾಯ್ಸ್ ಹೊಡೆದ ಸುಭಾಸನ್ ಕಡೆ ಒಂದು ಪ್ಲಸ್ ಕ್ಲಾಸ್ ಮೈನಾ ತಿಂದ ಅದಕ್ಕೆ ಜೋಲಿ ಹೊಡ್ಕೊತ ಆಟ ನಮ್ಮ ಕಾಕಾಗಳು ಮತ್ತ ಊರ್ದ್ರ ತಗೋಕಲ್ ನಡೆದೈತಿ ಆ ಗೌಡ ಕಸಕ್ ಬಾ ತನಕತ್ತಾಳ ಯವ್ವ ಒಂದ್ 2 ತಾಸು ನೋಡಿ ನಾಳೆ ದೊಡ್ಡ ಹೋಗೋಣ ಬಂದಂತ ನಮ್ಮ ಅವ್ವಗಳು ಅತ್ತಿಗಳು ಆಯಿಗಳು ಮತ್ತ ನಮ್ಮ ತಮ್ಮೂರಾಗ ಸ್ವಂತೂರ ನಾಟಕ ಇದ್ರು ನಮ್ಮೂರಿಗೆ ನಾಟಕ ನೋಡ್ಬೇಕಂತ ಬಂದ ಕಲಾಪ್ರೇಮಿಗಳು ಮಂಟೂರವರು ಮರಗುದ್ದಿ ಅವರು ಕೊಂಡೂರವರು ಮತ್ತು ನಮ್ಮ ಸಿರೋಳದವರು ಇನ್ನ ಹೋದ ವರ್ಷ ಯಾವುದೋ ಒಂದು ಹುಡುಗಿ ಸೆಟ್ ಆಗಿಲ್ಲ ಈ ಸಲ ಒಂದು ಸೆಟ್ ಮಾಡ್ಕೋಬೇಕಂತೇಳಿ ಇಲ್ಲೇ ಸೈಡ್ ಗಪ್ಚುಪ್ ಒಂದು 90 ಬಡದ ಹಾಸಿಗೆ ಕೊಟ್ಟಂತ ನಮ್ಮ ಹುಡುಗರು ಇನ್ನ ನಮ್ಮ ಹುಡುಗರು ನೋಡ್ತಾರಂತ ಹೇಳಿ ಇಂಥ ಕತ್ತದಾಸಲ್ಲಿ ಅಗದಿ ಪದ್ಧತಿಗೆ ಮೇಕಪ್ ಮಾಡ್ಕೊಂಡ್ ಬಂದ್ ಗೊತ್ತಂತ ನಮ್ಮ ಹುಡುಗಿಯರು ಆದ್ರೆ ಒಂದು ಸಣ್ಣ ತಪ್ಪು ಕಲ್ಪನೆ ಐತಿ ಯಾಕೆ ಕೇಳ್ರಿ ಈ ಹೆಣ್ಮಕ್ಳು ಇಂಥ ಫಂಕ್ಷನ್ಗೆ ಹುಡುಗರು ನೋಡ್ಲಿ ಅಂತ ರೆಡಿಯಾಗಿ ಬಂದಿರಂಗಿಲ್ರಿ ಹೇಳಣ ಮಗಳು ಕೂತವ್ರು ಗೆಳತಿ ನೋಡಿ ಹಟ್ಟಿ ಊರ್ಕೊಳ್ಳಿ ಹತ್ರಿ ಯಾವಾಗ ಗೆಳತಿ ಒಬ್ಬ ಕಾಮನ್ ಸೀರೆ ಉಟ್ಕೊಂಡು ಡಿಂಗ್ ಶುರು ಮಾಡಿರ್ತಾವ ಹೆಂಗ್ ಬರ್ತನ್ರಿ ಹೂವ ಎಂತ ಸೀರೆ ಉಟ್ಕೊಂಡಲ್ಲ ಗುಪ್ಪಲಿ ಅಕ್ಕಿ ನಡಾರ ಮುರಿಬಾರ್ದ ದೇವ್ರು ಅಂತಾರ ಇನ್ನು ತಿಳ್ಕೊ ಐತಾಯ್ತು ನೋಡ್ರಿ ಆದ್ರೆ ನಮ್ಮ ಹುಡುಗರು ಹಂಗಲ್ರಿ ತನ್ನ ಗೆಳೆಯಾಗ ಏನಾರ ಬಾಯಾಗಲ್ಲಿ ಪಾಪ ಏನ್ ಮಾಡೋದು ನಮ್ಮ ದೋಸ್ತನ ಬಾಯಾಗಲ್ಲಿ ಹೋಗಿ ಅಂತೇಳಿ ಅವ್ರು ಹಂಗಾರ ಮಾಡಿ ಒಂದ್ ಲಗನ್ ಎಲ್ಲ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಾರೆ ಆದ್ರೆ ಇವ್ರು ನಮ್ಮ ಹೆಣ್ಮಕ್ಳು ಹಂಗಲ್ರಿ ಹೆಂಗಂದ್ರ ಅವ್ರಿಗೆ ಅದನ್ನ ಇದನ್ನ ಹೆಚ್ಚು ಹೆಣ್ಮಕ್ಳು ಈ ಟೂತ್ ಕೂದಲ ಗಳಿಸ್ಬೋದ್ರಿ ಅವ್ರು ಇವ್ರು ನೋಡುತ್ತೆ ಒಂದ್ ಮಿಕಾಡ್ ವರ್ಷನ ಅಂತ ಹೇಳಿ 24 ಕಡೆ ಹೊಡಿಸಿ ಒಟ್ಟು ಕೂದಲು ಸಚ್ಚಾನ ಅಪ್ಪ ಇಲ್ಲ ಇವ್ರು ಯಾವ ಫಂಕ್ಷನ್ ಕೂಡ ಇಲ್ಲ ಮನ್ಯಾಗ ಕೂತಿರ್ತಾರೆ ಅವ್ರಿಗೆ ಹೇಳ್ತಾ ಅಂತಾರೆ ಬಂದಿಲ್ಲ ಗೋಳಿ ಟೂತ್ ಕೂದಲ ಬೇಕು ಎಷ್ಟು ಸೋಪ್ ಮಾಡ್ತಿದ್ಲು ಈಗ ಯಾಕೆ ಬಂದಿಲ್ಲ ಇದ್ದಾಗ ಮೆರಿದು ಇದ್ದಾಗ ಬಂದನ ಅಂತಾರೆ ನನಗೊಂದು ದೊಡ್ಡ ಅನುಭವ ಹೇಳ್ತೀನಿ ಕೇಳ್ರಿ ನಾನು ಹೇಳ್ತು ಬಂಗಾರ ಬೇಕಂತ ಹೇಳಿ ಬೇಡಿರಿ ನಾನು ಎಲ್ಲಿ ಅಂತೇಳಿ ಒಂದ್ 2 ಜೋಡ್ ಬಳಿ ಒಂದ್ ನೆಕ್ಲೆಸ್ ಮಾಡಿಸ್ಬೇಕು ಹಾಕೊಂಡ್ ಮನ್ಯಾಗ ಕುಂಡ್ರಬಾರ್ದ್ರೆ ಬೇಗರ್ಸ್ ಒಂದು ಗಾಡಿ ಕೂಡ ತಗೊಂಡು ಊರೆಲ್ಲ ತೋರಿಸ್ಬೇಕಂತ ಹಾಡಪ್ಪ ಊರೆಲ್ಲ ತಿರುಗಾಡಿದ್ರು ಸಂಜೆ ಆದ್ರೂ ಯಾರೊಬ್ರು ಮಾತಾಡ್ಸಲಿ ಸಿದ್ಧ ಮನೆಗೆ ಬಂದು ಸಂಜೆ ಹೊತ್ತು ನನಗೂ ಸುದ್ದಿ ಬರ್ತದೆ ಶೆಟ್ರ್ ಬಣ್ಣ ಬೆಂಕಿ ಬಿತ್ತು ಅಂತೇಳಿ ನಾನು ಅರ್ಷಾಡ್ ಮನೆಗೆ ಹೋಗ್ಬಿಡ್ದಾನ ಎದ್ದಿಗಿನ ಸರ್ಗ ತೆಗೆದು ಯವ್ವ ನಮ್ಮ ಬಡಿಗೆ ಅಟ್ರಾಗಂತ ನಮ್ಮ ಬಂಟೂರ ಮಾಗಲಿ ಅತ್ತಿ ಅಂತ ಹೋಗ್ಬೇಕು ಬಂದಕಿನ ಯಾವಾಗ ಮಾಡಿಸಿದ ಬರೀ ಗೋರ್ಮಳ ಅಂದ ಅವನೇನು ಸುಡ್ಲಿ ನೀನು ಆಡಕ್ಕೆ ಇದ್ದ ನಾವ್ಯಾಕೆ ಬರೀ ಬೆಂಕಿ ಹಚ್ತಿದ್ನೆ ಅಂದ ಹಿಂಗೆಲ್ಲ ನೋಡ್ರಿ ಹೆಣ್ಮಕ್ಳು ಇವ್ರ ಮನ್ಯಾಗ ಕುತ್ಕೊಂಡು ಒಂದೊಂದು ಮಾಡ್ತಾರ್ರಿ ಅವನು ನೋಡಿ ನಾವು ಅವ್ರ ತಲೆ ಮ್ಯಾಗ 10 ಬಡ್ಡಿ ಹಾಕಿಸಿಂದ ರೊಕ್ಕ ಬಾಯಿ ಹಾಕಿದ್ರೆ ಇವ್ರ ಮನ್ಯಾಗ ಬರ್ತ ಕೊಬ್ಬರಿ ಎಣ್ಣೆ ತಗೊಂಬ ಮಾಮ ಅಂತಾರೆ ನನಗೆ ಪೋಲ್ಸ್ ಪೌಡರ್ ತಗೊಂಬ ಮಾಮ ಅಂತಾರೆ ಸೀರೆ ಕೊಡ್ಸು ಮಾಮ ಅಂತಾರೆ ಏನ್ ಮಾಡ್ತೀರಿ ಅದಕ್ಕೆ ನಾನು ಹೇಗೆ 10-20 ವರ್ಷ ಆದ್ರೂ ನಾನು ಅಜ್ಞಾನ ಆಗಿಲ್ಲ ಅದಕ್ಕೆ ನಾನು ಇವು 2 ಕಿಸೆ ಫುಲ್ ಪಚ್ಚದ ಆದ್ರೂ ಸಾಯೋದಕ್ಕೆ ಒಂದು ಗಂಡು ಖುಷಿ ಹಣ ಕೊಟ್ಟು ಹೋಗ್ಯಾಳ ಅದನ್ನ ಜಾಪಾನ್ ಮಾಡ್ಕೊತ ಹೊಟ್ಟೀನಿ ಆಕೆಗೆ ಮೊಸರು ಮಾಡ್ಬೇಕಂತೇಳಿ ಒಂದೇನು ಹೋಗ್ಯಾಡ್ರಿ ಏನ ಇಲ್ಲಿ ಅಗಸಿ ಕಡೆ ಹೋಗ್ಯಾಳು ಏನ ನಮ್ಮ ಎಲ್ಲ ಗುಡಿ ಕಡೆ ಹೋಗ್ಯಾಳು ಏನ ಅತ್ತಿತ್ತ ಮಲ್ಲಯ್ಯನ ಗುಡಿ ಕಡೆ ಅದು ಹೋಗಿದ್ಲಂದ್ರೆ ನಮ್ಮ ಮಾಡ್ರ ಲಕ್ಕಪ್ಪ ಒಬ್ಬ ಹಾದಿಮನಿ ಮುಲ್ಕಪ್ಪ ಒಬ್ಬ ಇಬ್ರು ಮೊಸರಿನ ಭಾಳ ಜೀವ್ರಿ ಎಲ್ಲಿ ನಾನು ಮಗಳ ಗಡಿಗೆ ಗಿಡಿ ಕಸ್ಕೊಂಡು ಹೋಗಿ ಎಲ್ಲಿ ಮಾಡಿಸಿದ್ದು ಗುಡಿ ಸೊನ್ನಾಗ ಕೈ ಯಾಕೆ ತಿನ್ನಾಡ್ತಾರೆ ಯಾವಾಗ ಇಲ್ಗಪ್ಪ ನನ್ನ ಮಗಳನ್ನ ಹುಡುಕಾಡ್ಕೊಂಡ್ ಬರ್ತೀನಿ ಓ ಕಾಕಾಗಳ ಓ ಮಾವಗಳ ಯಾರು ನೋಡಿದ್ರಿ ನನ್ನ ಮಗನ ಎಲ್ಲಿದೀವ ನನ್ನ ಕುಸ ನನ್ನ ಹೊಸ
ಇಲ್ಲೇ ಇದೆಯಾ ನೀನು ಅವನ ನಾ ಒಂದೇ ಸಲ ದನ ಹೊಡೆದಿರ್ದಾಗ ಮಗಳ ಮಗಳ ಅಂತೇಳಿ ಹೊಲ್ಲಾಕತ್ತೀನಿ. ಅಲ್ಲ ಅವ್ನು 3 ತಿಂಗಳು 2 ತಿಂಗಳು ಪ್ರಾಕ್ಟೀಸ್ ಮಾಡಿ ಇಲ್ಲಿ ಹೋದ್ರಲ್ಲ ಒಂದು ಸಮಸ್ಯೆ ಇರ್ತಿತ್ತಪ್ಪ. ಅಲ್ಲಪ್ಪ ಈಗ ಹೋದ್ರ ಕತ್ತು ಅಂತ ಏನ್ ಪ್ರಾಬ್ಲಮ್ ಆಗಿತ್ತು ಹುಡುಕಾಡ್ಬೇಕಲ್ವ? ನನಗೂ ಸ್ವಲ್ಪ ತಲೆ ನುಸಾಕತ್ತಿದ್ದಲ್ಲ ಇನ್ನು ಗುಳಿಗೆ ತರ್ಬೇಕಂತ ಹೊಂಟಿದ್ದ ದಾರಿ ಕಷ್ಟಕ ಇರು ಬದುಕದೆ ಬಂದವನ ಇಂಜೆಕ್ಷನ್ ಮಾಡ್ತೀನಿ ಅಂದನ. ಇಲ್ಲಪ್ಪ ಅದು ಏನಾಯ್ತಂದ್ರ ಅದು ಮುಚ್ಕೋರೋ ನೀನು ಅವನು ಬಾಯಿ ಮುಚ್ಕೋ. ನೀನು ಹೊರಪ ಹುಮ್ಮಸ ನೋಡಿದ್ರೆ ಗೊತ್ತಾಕತ್ತಿ ಈ ಡಾಕ್ಟರ್ ಮಾಡ್ಯ ನನಗೆ ಮಾಡ್ತಾನೆ ಜಾಗದಾಗ ಇಂಜೆಕ್ಷನ್. ಅದು ಹಂಗಲ್ಲಪ್ಪ. ಮತ್ತೆ ಹಂಗ ಅದು ಏನಾಯ್ತಂದ್ರ ನೀನು ಅವ್ನು 10 ಕೊಟ್ಟಿದ್ದಕ್ಕಿನ ನಿನಗೆ ಜ್ವರ ಗಿರ ಬಂದ ಅಂದ್ರೆ ಆ ರಾಜನ ಅಂಗಡಿಗೆ ಯಾಕೆ ಹೋಗ್ಬೇಕಾಗಿತ್ತು? ಮತ್ತೊಂದು ಇಲ್ಲ ಆ ಗಡ್ಯಾಡ ಸಂಧಿ ಹಿಡಿದ ಅಲ್ಲಿ ಇವರು ಹೂಗಾರ ಮನೆಗೆ ಹೋಗಿದ್ದ ಮಾನನ್ ಡಾಕ್ಟರ್ 2 ಗುಳಿ ಕೊಡ್ತಾರೆ ಅಗದಿ ಆರಾಮಾಕಿತ್ತು. ಇಲ್ಲ ನಾವು ಪೂಜಾರ್ಗಳು ಕೂಡ ಮಾಡ್ಕೊಂಡು ಮಾಡಿದ್ರೆ ಸೀದಾ ಮನೆಗೆ ಬಂದು ಇಂಜೆಕ್ಷನ್ ಮಾಡೋಕ್ಕಿದ್ದಲ್ವಾ ಅಂತ ಬಿಡ್ಕ್ಯಾರೆ ಪುಗುಸಟ್ಟಿ ಇಂಜೆಕ್ಷನ್ ಮಾಡ್ಕೊಂತ ಹೇಳು. ಈ ಬದಾಮಿ ಡಾಕ್ಟರ್ ಕೂಡ ನೀನ್ ಇರ್ತಿ ಅಂದ್ರ ನೀವು ಮಾಡ್ಯ ನಿನಗೆ ಇಂಜೆಕ್ಷನ್ ಏರ್ಸ ನಿನ್ನ ಮೈಯಾಗಿ ಎಣ್ಣೆಯಲ್ಲಿ ಜರಸ್ತಾನೆಪ್ಪ ಚೂಸಿನ ಹೊರಗೆ ತಂದಿಲ್ಲ. ಅರ್ಧ ಆಗೈತೆ ಇನ್ನು 6 ತಿಂಗಳ ಹೊರಗ ನೀನು ಹೊಟ್ಟಿ ಬಿಟ್ಕೊಂಡು ಎಲ್ಲಿ ಬಿಡ್ತೀವೋ ಅಲ್ಲೇ ನೋಡುದು ನೀನೆಲ್ಲ ಅಲ್ಲೇ ನೋಡೋಣ ಅಂತ್ಯ ಏನೊಂದು ಅರ್ಧ ಸಾಕು ಇಟ್ಕೊ ಆಮೇಲೆ ಬರ್ತೀವಲ್ಲ ಅವಾಗ ಫುಲ್ಲ ಮಾಡಕತ್ತ. ಈ ಡಾಕ್ಟರ್ ಅಂತ ಇಂಜೆಕ್ಷನ್ ಮಾಡಿಸ್ಬೋದು ಅಂತೇಳಿ ತೆರೆ ಎತ್ತಿ ಹೋಗೋದು 2 ಒಂದ ನೋಡ್ ತಂಗಿ. ಮಾವ ಹೆಚ್ಚು ಮಾತಾಡಿದೆ ಅಂದ್ರ ಆಕಿನ ಕರ್ಕೊಂಡು ಹೋಗಿ ಮೈಸೂರು ಅರಮನೆಯಾಗಿ ನನಗದ ಅಕ್ಕಿಗದ ಅಕ್ಕಿಗದ ನನಗದ ನನಗದ ಅಕ್ಕಿಗದ ಅಕ್ಕಿಗದ ನನಗದ ಏನ್ ಮಾತಾಡ್ತೀವೋ ಮಾವನ ಅಂದ್ರೆ ಯಾರು ನೀ ಯಾರು ನನಗೆ ಗೊತ್ತಿರಲ್ಲೇ ಆ ಕನ್ನಡ ನಾ ಕೂಡಿಲ್ಲ ಬಿದ್ದಿದ್ದೆ ನಮ್ಮ ಹೋಟೆಲ್ ಮಲ್ಲಪ್ಪ ಮಾವ ಕರ್ಕೊಂಡ್ಬಂದು ಕಪ್ಪ ಬಸಿ ತೊಳೆಯಕತ್ತ ಹೋಟೆಲ್ದಾಗ ಇಟ್ಕೊಂಡ್ರ ಆ ನಮ್ಮ ಕುಡಿ ಡಾಕ್ಟರ್ ಜೋಡಿ ದೋಸ್ತಿ ಮಾಡಿ ಏನು ದೊಡ್ಡ RMP ಡಾಕ್ಟರ್ ಆಗ್ಯಾನ ಮಗ. RMP ಅಲ್ಲದ RMD ಯಾವುದೋ ಒಂದು ಪಿ ಅಲ್ಲ ನಾ ಸುತ್ತ ಯಾಕೆ ಸುದ್ದಿ ಮಾಡ್ಕೊಳಕತ್ತಿದ್ದೆ? ಏನಿಲ್ಲಪ್ಪ ಸ್ವಲ್ಪ ಮುದ್ದಿಡ್ ಆಗಿತ್ತಲ್ಲ ಅದಕ್ಕೆ ಮುದ್ದಿ ಆಗಿತ್ತಲ್ಲ ಯಾಕೆ? ಅಯ್ಯೋ ಬಿಡಿಪ್ಪ ನಾನು ಔಷಧಿ ಮಾಡಕತ್ತಿದ್ನಲ್ಲ ಅದಕ್ಕೆ ಸ್ವಲ್ಪ ಮುದ್ದಿಡ್ ಆಗಿತ್ತ. ಈಗ ಏನಾಗಿತ್ತು ನಿಮ್ಗೆ ದೊಡ್ಡ ಬಂದ್ಬಿಡ್ತಾ ಈಗ ಏನು ಮತ್ತೆ ಈ ಹಾಕಿ ಆಗಿತ್ತ ದೊಡ್ಡ ಬಲ್ಲಾರ ಏನ್ ಮಾಡ್ತತಿ ಇವನು ಬರಗಟ್ಟ ಡಾಕ್ಟ್ರ ಸಾಮಾನ್ಯ ಒಂದು ಹುಡುಗಿಯಾರ ಬರಂಗಿಲ್ಲ ಅಂತಕ್ಕ ಬರೀ ಮುದುಕಿಯಾರ ಬರ್ತಾರ ಅಂತದಾಗ ನಿನ್ನ ಸಿಕ್ಕರೆ ಕೇಳೋಣ ಗೊತ್ತ ಕೊಡಿಸಾಲೆ ಏನ್ ಕೆಲಸ ಮಾಡೋಣ ನೋಡಿ ಮತ್ತೆ ಇಲ್ಲಪ್ಪ ಗೊತ್ತಿಲ್ಲ ಇನ್ನು ನಿನ್ನ ಡಾಕ್ಟ್ರ ನಿನ್ನ ಸೂಜಿ ಏಟೈತಿ ಏನೈತಿ ನೋಡಿ ಎಲ್ಲರಿಗೂ ಈ ಇಂಜೆಕ್ಷನ್ ಮಾಡ್ತೀಯ ಬಂದಿದ್ದೇನಪ್ಪ ಮಗನ ನೋಡಾಕ ನೋಡುದಲ್ಲ ನಿನ್ನ ದೊಡ್ಡ ಮಣ್ಣ ಅದನ್ನ ಅದಕ್ಕ ಮಗನ ಕೊಟ್ಟು ಪುಣ್ಯ ಬಕ್ಕಡ್ವಾ ಏನಿಲ್ಲ ಅದೆಲ್ಲ ಹೋಗ್ಬೇಡ ಇಲ್ಲ ನಿಂತ ಅಂದ್ರ ಈ ಡಾಕ್ಟರ್ ಬೆಚ್ಚ ನಾಳೆ ಇಂಜೆಕ್ಷನ್ ಮಾಡ್ತಾನೋ ಸೋಮವಾರ ಮನೆ ಕಡೆ ಹೋಗೋಣ. ಹೆಂಗಂತೀಪ ನನಗೆ ಸ್ವಲ್ಪ ಆರಾಮ ಇಲ್ಲಲ್ಲ ನಾನು ಹಿಂಗ ಹೋಗಿ ಗುಳಿಗೆ ತಗೊಂಡ್ ಬರ್ತೀನಿ ಅಂತ ನೀನ್ ನಡೀಪ ಮಾವಾರ ಒಂದೆರಡು BP ಗುಳಿಗೆ ತಗೊಂಡು ಹೋಗಿಲ್ಲ BP ಗುಳಿಗೆ ನಾನು ಹೇಳ್ತೀನಿ ನೀ ಯಾಕೆ ಅಷ್ಟು ವರ್ಷ ಮಾಡಕತ್ತಿ ನಾನು ಹೇಳ್ತೀನಿ ನಮಗೇನು BP ಗಿಟ್ಟಿ ಇಲ್ಲ ನಮ್ದು ಏನಿದ್ರು ಬರೀ ಒಂದು 90 ಮ್ಯಾಗ ಕೆಲಸ ನಿನ್ನ ಗುಳಿಗೆ ಇರುವ ಯಾಕ ಅದ ಒಂದ ಇಂಜೆಕ್ಷನ್ ಅವಳು ಕೊಟ್ಟಂದ್ರೆ ನಾಳೆ ಏನ್ ಮಾಡವ ಏನ್ ಮಾಡೋದು ಅದೇ ಮನೆಗೆ ಹೋಗಿ ಮಾಡೋದು ಅದನ್ನ ಇದ್ರ ಮಾಡ್ತಿ ಕೊಟ್ಟಂದ್ರೆ ಅಲ್ಲೇನು ಮಾಡ್ತಿ ನೀನು ಸುಮ್ ಮನೆ ಕನ್ನಡಿ ನಡೀತೀನಿ ಕಾಣುತ್ತೆ ಇನ್ನ ಹೇಳಿ ಇನ್ನೊಂದು ಸ್ವಲ್ಪ ನಾ ಬರ್ತೀನಿಪ್ಪ ಇದು ನೀ ತಂದೆ ಅಂದ್ರೆ ಅವ್ನ ಪ್ರೀತಿಯಿಂದ ಬರ್ತೀನಿ ಅಂತಪ್ಪ ನೀ ನಡೀಪ ಓ ಸಂತನ್ ಬಾಯಲ್ಲಿ ಹೇಳ ಕೇಳೋ ಮಗಳು ಅಲ್ಲ ಎಂತ ಹಿಂಗ ಮಾಡ್ತಿರ್ತು ನೀನ್ ನೋಡಿದ್ರೆ ಹಿಂಗ ಮಾಡ್ತಿ ಹೇಳಿದಿ ಕೇಳಿದಿ ಪಾಳಕತ್ತೆ ಇಲ್ಲ ಸುಮ್ಮ ಹೋಗಿ ಬಿಡಿ ಅಂತೀಯ ಬರ್ಲಾಕ ಏ ಮಾವ ಹಿಂಗ ನೀ ನನ್ನ ಮಗನ ಕರ್ಕೊಂಡು ಹೊಂಟೆ ನಿನ್ನ ಮ್ಯಾಗಿನ ನೀ ನಾನು ನಿರೋಧ ಆಗಿದೆ ನಿರೋಧಲೇ ಏನಿಗೆ ಅದರ ಬಾಯ ಆಗಲಿ ನಾನು ಹಾಕಲಿ ಚೇಂಜ್ ಮಾಡಿಬಿಟ್ಟದ ಈಗ ನಾನು ನಿನ್ನ ಭಯ ಆಗಿತ್ತಂದ್ರೆ ಬರೋಬರಿನ ಬರ್ತಿರ್ತಾರೆ ಏನ್ ಮಾವ ನಿಂದು ಚೀಪಿ ನೀ ಮೊಣಕಲ್ ಗಟ್ಟಿಯಾಗಿ ನನಗೆ ಮೈ ಬಂದೈತೆ ಹಂಗಲ್ಲ ಸಣ್ಣಾಗಿದ್ದಾಗ
ಇಟ್ಟು ಚಿಪ್ಸ್ ನಾಲ್ಕು ಮಾಡ್ಬೇಕು ತೆಗ ಬಿದ್ದ ಹಂಗಾಗೈತಿ ನಿಂದ ಇಲ್ಲ ಅದೇನಿಲ್ಲ ಈ ಮಗನ ಕೊಟ್ಟು ಪುಣ್ಯ ಕಲವನ್ನೆಲ್ಲ ಸೀದಾ ಆಕೈತದ ಈ ಡಾಕ್ಟ್ರ ಹಿಂಗೆ ಹೊಡ್ಕೊತಂದ್ರವ ಅಲ್ಲಿ ಒಳಗ ಬೇಡಪ್ಪ ನಿಮ್ದಿಬ್ರು ದಿನಕ್ಕೆ ಯಾವ ಪಾರ್ಟಿ ನೋಡೋದು ಚೆಕ್ ಮಾಡ್ಕೊಡಿ ಅಂತ ಬರ್ಲ ಟಾಟಾ ಹತ್ತಿ ಬರೋ ನಿಚ್ಚನಿಗೆ ಹೋಗಲೇ ಮಗನ ಹೋಗ ನಿನ್ನ ಮಗನ ಕರ್ಕೊಂಡು ಹೋಗಲ್ಲ ಹೋಗ ಇನ್ನೊಂದು ಎಲ್ಲಾರ 10-15 ನಿಮಿಷ ಲೇಟ್ ಮಾಡಿ ಬಂದಿದ್ದೀನಿ ಅಂದ್ರೆ ಫುಲ್ ಚಾನ್ಸ್ ಇತ್ತು ನನಗೆ ಅಕ್ಕಿಗೆ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಟ ಇನ್ನು 3 ತಿಂಗಳದಾಗ ಮಾಡ್ತಿದ್ದ ಮಗನ ನೀನು ತಾತಾನೆ ಏನ್ಲಿ ನೆಕ್ಸ್ಟ್ ಟೈಮ್ ನೋಡ್ಕೊತ ತುಮಾರ ಬೋಲೆ ಜಾಸ್ತಿ ನನಗೂ ನಿನಗೂ ತಿಂಡೈತಿ ನಿನಗ ಬಾಳತಿ ಕರಿಯ ಬಾಳ ಈ ನೀರು ಬಿಡೋ ಕೆಲಸ ಭಾಳ ಕೆಟ್ಟೋಗೈತೆ ಬಿಡಿ ನೋಡಿ ಅಂತೊಳಗೆ ಈ ವರ್ಷ ನಮ್ಗೊಂದು ಹೊಸ ಪಂಚಾಯತಿ ಕಟ್ಸ್ಯಾರು ಅದ್ರೊಳಗೆ ನಮ್ಗೊಂದು ನೌಕರಿ ಕೊಟ್ಟಾರ ಅದ್ರೊಳಗೆ ಒಂದು 10-15 ಸಾವಿರ ರೂಪಾಯಿ ಪಗಾರ ಕೊಡ್ತಾರೆ ಅದ್ರೊಳಗೆ ನಮ್ಮ ಜೀವನ ಸಾಗಿಸೋದೈತಿ ಅಂತೊಳಗೆ ಯಾರು ಒಂದು ಕನ್ಯಾ ಕೊಟ್ರೆ ಸಾಕಾಕತ್ತೈತೆ ನಾವು ಭಾಳ ಹೇಳ್ಕೊಂಡ್ವಿ ಕನ್ಯಾ ಹುಡುಕಿ ಅಡಿ ಸಾಕಾತ್ರಿ ನನಗೆ ಯಾರು ಪುಣ್ಯ ಬರ್ತೈತ್ರಿ ಕನ್ಯಾ ಹುಡುಕಿ ಅಡಿ ಸಾಕಾತ್ರಿ ನನಗೆ ಯಾರು ಒಂದ ಹೆಣ್ಣು ಕೊಟ್ರೆ ಪುಣ್ಯ ಬರ್ತೈತ್ರಿ ಅಂತೇಳಿ ಹುಡುಕಾಡ್ಕೊತ ಹೋದ್ರು ಯಾರೊಬ್ರು ನನ್ನ ಕಡೆ ಮೂಸಿಲಕ್ಕೆ ನೋಡಬಾರ್ದು ಏನ್ ನಾವು ಕಾರಾಗಿದ್ದೀವೋ ಏನ್ ಕುಂತಿದ್ದೀವೋ ಏನ್ ಕೂತಿದ್ದೀವೋ ನಮಗ ತಿಳಿವಾಗೈತಿ ಅಂದ್ರೆ ಈಗ ನಾವು ಲವ್ ಮಾಡೋದು ಬೇರೆ ಓಲ್ಡ್ ಲವ್ ಮಾಡೋದು ಬೇರೆ ರೀ ಹಿಂದಿನ ಕಾಲದಾಗ ಲವ್ ಮಾಡ್ತಿದ್ರು ಅದ ಒಂದು 10 ವರ್ಷ ಹಿಂದೆ ಹೋಗ್ರಿ ಎಷ್ಟು ಚಂದ ಏನಂತಾರಿ ನೀ ಜಗ್ಗ ಬ್ಯಾಡ ಬಿಡು ಸರ್ಗ ಅಂತ ಹಾಡ್ತಿದ್ರು ಆಗ ತಲೆ ಮೇಲೆ ಸರಗ್ ಜಾರ್ತಿದ್ರು ಮುಂಡಿ ಮೇಲೆ ಸೀಜ್ ಜಾರ್ತಿದ್ರು ಆಗ ಹೋತ್ರಿ ಅದಕ್ಕೆ ಒಂದು 5 ವರ್ಷ ಮುಂದೆ ಬರ್ರಿ 5 ವರ್ಷ ಮುಂದೆ ಬಂದಲ್ಲ ಕಲ್ಲ ಮೇಲೆ ಕಲಿತ ಜಜ್ಜಿ ಅರ್ಥಗರ್ಭಿತವಾದ ಹಾಡಿದ್ದು ಅವಾಗ ಚಂದ್ರು ಅರಿವಿ ಹಾಕ್ತಿದ್ರು ಅವತ್ತು ಹೋದ್ರಿ ಆಗ ಏನೋ ಯಾವ ಕಲ್ಲ ಮೇಲೆ ಕಲ್ಲಿಟ್ಟ ಬಂದಿರ್ಲಿ ಆಗ ನಮ್ಮ ಒಟ್ಟು ಪ್ಯಾಂಟ್ ಆಟ ಇದ್ರಲ್ಲ ಅವನು ಕಸ್ಕೊಂಡ್ರು ಲಾಕ್ಡೌನ್ ಆತ್ರಿ ಲಾಕ್ಡೌನ್ ಆದ್ಮೇಲೆ ಎಲ್ಲ ಹೋದು ಈಟೀಟ ಚಾಟಿ ಬಂದು ಈಟೀಟ ಇಲ್ಲಿ ತೋಳ ಜಂಪರ್ ಇದ್ದು ಇಲ್ಲಿಗೆ ಬಂದು ಏನಾಯ್ತು ಏನ್ರಿ ಅದು ಕಡಿಮೆ ಆತ ಕರೋನಾ ಓಪನ್ ಆಯ್ತು ಲಾಕ್ಡೌನ್ ಅವು ಮಾಸ್ಕ್ ಹಾಕೋದು ಏನು ಗೊತ್ತಿಲ್ಲ ಇವು ಮಣ್ಣು ಹುಡುಗರು ಚಡ್ಡಿ ಹಾಕೊಂಡು ಹೊರಗೆ ಬಾ ನನ್ನ ಮೈಯಾನ ತಿರುಗಾಡ್ತಿತ್ತು ಇಟ್ಟೆಲ್ಲ ಒಬ್ರು ಕೂಗೊಡಿಯಾರ ಅಲ್ಲ ಹುಡುಗಿ ಬರ್ಲ ಹಾಕೊಂಡಿಟ್ಟ ಹಿಂಗೆ ಮಾಡಿ ಹುಡುಗಿ ಎತ್ತಿರ್ತಾರೆ ನಾವು ಏನು ಹಾಡಿದವ್ರು ಮಾಡಂಗಿಲ್ಲ ಛೇ ಸಾಕು ಬಿಡ್ರಿ ನಮ್ಮನ್ನು ಮಾತನಾಡೋದ್ರ ಹಿಂದೆ ಮಾವ ಚಲೋ ಮಾಡಿಬಿಟ್ಟಾರು ಛೇ ಈ ಪಂಚಾಯತಿ ಕೆಲಸ ಮಾಡಿ ಸಾಕಾಗೈತ್ರಿ ನೀರು ಬಿಡೋದು ನಮ್ಮ ಸಿದ್ದೇಶ್ವರ ಡ್ಯೂಟಿನ ಹಾಕ್ತೊಂಡ್ಬಿಟ್ರಿ ಈಗ ಮ್ಯಾಲಿನವರಿಗೆ ಹೋಗ್ತಾರು ಅಲ್ಲಿ ಒಬ್ಬಾಕಿ ಅಕ್ಕ ಹಾಕಳ ಏ ತಮ್ಮ ಇವತ್ತು ನಮ್ಮ ಓಣಿ ಕಡೆ ನೀರು ಬಿಡ ಯಾಕಂದ್ರೆ ಹರಿಯಾವತ್ತು ಒಬ್ಬಾಕಿದು ಡೆಲಿವರಿ ಮಾಡ್ಸಕ್ ಹೋಗೋದೈತಿ ಅಂತಾಳ ಕೆಳಗಿನ ಓಣಿ ಕಡೆ ಹೋಗ್ಕೊಂಡು ಮನೆಗೆ ಬಂದ ಆಕೆ ಅಂತಾಳ ಏ ತಮ್ಮ ಹೊತ್ಕೊಂಡು 6ಕ್ಕೆ ಕಸಕ್ಕೆ ಹೋಗ್ಬೇಕಣ 6ಕ್ಕೆ ಹೋಗಿ 8ಕ್ಕೆ ಬರ್ತಾರ ಗೊತ್ತಿಲ್ಲ ಬಿಡಿಯಿಂದ 200 ರೂಪಾಯಿ ಪಗಾರ ತಗೋತಾರ ಗೊತ್ತಿಲ್ಲ ಆದ್ರೆ ಅವ್ರಿಗೆ ನೀರು ಬಿಡೋ ಟೈಮ್ ನಮ್ಮ ನೀರು ಬಿಡೋ ಟೈಮ್ ನಾವು ಬಿಡ್ಬೇಕ್ರಿ ಸುತ್ತಮುತ್ತ ಊರಿಗೆ ನೀರು ಬಿಡ್ಬೇಕಾದ್ರೆ ನಾವು ಮತ್ತೆ ಇಲ್ಲಿ ನಡಿ ತಾದ ಕಡೆ ಹೋಗ್ನಂದ್ರ ಆಕೆ ಶಿವಲಿಂಗ ಸಂಬಳ ಏನು ಸೋಮಕ್ಕ ಏ ಕೊಡ್ಸಾಲ ನಾ ಬಟ್ ನಂದು ಸಂಘದ ಮೀಟಿಂಗ್ ಅಂತ ಮೊಟ್ರಿಗೆ ಹೋಗ್ಬೇಕು ನಮ್ಮ ಕಡೆ ನೀರು ಬಿಡತ್ತ ದೌಡ ಹೇಳ್ತಾಳೆ ಇಲ್ಲ ಕಂಡ ದೊಡ್ಡ ಮ್ಯಾನೇಜರ್ ಸಾಹೇಬ್ರಿಗೆ ಹೇಳಿ ಡಿಸ್ಮಿಸ್ ಮಾಡ್ಕೊಂತಾಳೆ ಹಿಂಗಾಗಿ ಕೈ ಕಾಲು ಈ ಡ್ಯೂಟಿ ಮಾಡಕ್ ಹೋಗಿ ಮತ್ತೆ ಇಲ್ಲೊಬ್ರು ಯಾರೇ ನಿಂತಾರಲ್ಲ ಓಹೋ ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಕಡೆ ಏನಾರ ಆಗಲ್ಲ ಕೆಂಪಣ್ಣ ಗಗರಿ ಹುಡುಗಿ ಕಾಣ್ತೈತೆ
ಕಮ್ಗ ಚುಚ್ಚಿಸ್ಕೊಳಕೇಂದ್ರ ಬಂದಿತ್ತನ ಮತ್ತೆ ಈ ವಾಟರ್ ಮನ್ ಮಗನ್ ನಿಮ್ಗೂ ಹುದ್ಗ್ಯಾದ ಹುಚ್ಚೆ ಇರ್ಲಂಕಂತ ಅಲ್ಲೋಯಪ್ಪ ನೀ ಅಂತವೆಲ್ಲ ಕೇಳಬಾರ್ದು ನೌಕರಿ ಮಾಡೋರು ನೀವು ಕೇಳಬಾರ್ದು ನಾವು ಹೇಳ್ಬಾರ್ದ ಕೇಳಬಾರ್ದ್ರಿ ಕೇಳಬಾರ್ದು ಇದು ದೊಡ್ಡ ದೊಡ್ಡ ನಿಂಬೆ ಕಟ್ಟನಲ್ಲಿ ಮ್ಯಾಲ ಕಟ್ಟಿದ್ವಿ ನೋಡಿದ್ರಲ್ಲ ನೋಡಿ ನಾವು ನಿನ್ನೆ ನೋಡಿ ಬಾ ನೋಡಲ್ಲ ಹೆಂಗ ಕೂತ್ ನಿಂಬೆಕಾಯಿ ಕಟ್ಟನೆ ಅಂತೇಳಿ ನಮ್ಗ ಬರ್ಸಾದ್ರ ಓದಲ್ಲ ಓದ್ಬಿಡ್ರಿ ನೀವು ಓದ ನಾ ಬಾಂದ್ರ ಬಿಡ ಈಗ ಜಾಡ್ಸಿವು ಜಾಡ್ಸಿರ ಕಮ್ಮ ನೋಡಿದ್ವಿ ಎಲ್ಲ ಕಾಲ ಕಾಲ್ಬಿಟ್ರಿ ಮಕ್ಕಳಿಗೆ ಯಾಕೆ ಏನಾಗ್ತದೆ ನಿಮ್ದು ನೋಡ್ರಿ ನೀವು ಅಂತ ಎಲ್ಲ ಕೇಳಿದ್ರೆ ಡಿಸ್ಮಿಸ್ ಹಾಕಿರಿ ಮತ್ತ ಯಾಕೆ ಕೇಳಬಾರ್ದ್ರಿ ಯಾಕೆ ಕೇಳಬಾರ್ದು ಒಮ್ಮೆಲ್ಲ ಯಾಕೆ ಸಲ ಹುಡುಗಿ ನಿನ್ನ ಕಡೆ ನೋಡಿವಿ ಅಂದ್ರ ನಿನ್ ನೌಕರಿ ಪಗಾರ ಎಲ್ಲ ಆಕೆ ಕೊಡ್ಬೇಕು ಮಾಡಿಪ್ಪ ಸಾಹೇಬ್ರ ನನ್ನ ನೌಕರಿ ಪಗಾರ ಹೋಗ್ಲಿ ನಮ್ಮ ಅವ್ವನ ಪೆನ್ಷನ್ ಪಗಾರ ಹೋಗ್ಲಿ ಆಕಿ ನನ್ನ ನಳದು ಬಿಡಕ್ ಒಮ್ಮೆ ಕೂಡ ಇಟ್ರೆ ಸಾಕು ಏಯಪ್ಪ ನಿನ್ನ ನಳದು ಬಿಡಕ್ಕೆ ಎಲ್ಲ ಆಕೆ ಕೂಡ ಇಟ್ಟೆ ಅಂದ್ರ ನಿಂದ ತಾಟ ಹೋಲೆ ನಿಂದೆಲ್ಲ ತಾಗಿನ ಖಾಲಿ ಆಗತ್ತೆ ಆಗೇನ್ ಮಾಡ್ತಿಪ್ಪ ಯಾಕೆ ಖಾಲಿ ಆಗತ್ರಿ ಯಾಕೆ ಖಾಲಿ ಆಗತ್ತಿ ಹೌದು ಮತ್ತ ಖಾಲಿ ಆಗ್ಲಾದ ಏನ್ ಮಾಡಿತ್ತಪ್ಪ ಅದ ನೀ ನಮ್ಮನೆ ಗಂಟು ಬಿದ್ದಿ ಕಾಮ್ಗ ನೌಕರಿ ಪಗಾರ ಮಾಡಿ ಮನ್ಯಾಗ ಪೆನ್ಷನ್ ಮಾಡಪ್ಪ ಅಂದ್ರ ಹುಡುಗ್ಯಾಗ ಗಂಡ ಅಂತಾರ ಕೇಳ್ಯಾನ ಚಾಲನ ಮಾಡ್ತಾರ ಯಾಕ ಏನ ಚಲೋ ಮಾಡ್ತಾರ ಇನ್ ಮ್ಯಾಗ ವಿಚಾರ ಮಾಡ್ಬೇಡ ಆ ಹುಡುಗಿನ ಹೊಲಿಸ್ಕೊಂಡು ಒಂದ ನಮ್ಮ ಕೆಲಸ ಇನ್ನು ಮ್ಯಾಲ ನಾವಿಬ್ರು ದೋಸ್ತ ಆ ಹುಡುಗಿನ ಹೆಂಗಾರ ಮೋಡಿ ಮಾಡಿ ನಮ್ಮ ಬರೀ ಕೇಳ್ಕೊಂಡು ಬಂದ ನೋಡಲೇ ತಗದ ನೋಡಪ್ಪ ಆಕಿ ಒಡದಾರ ಹೊಡಿಲಿ ವಾದ್ದಾರ ಹೊಡಿಲಿ ಒಡದವ್ರಿಗೆ ಬೊಮ್ಮಣ ಒದ್ದವ್ರಿಗೆ ಅಪಮಾನ ಇನ್ ಮ್ಯಾಗ ವಾದ್ರ ಬಹುಮಾನ ಇರ್ತೈತಿ ಒಲಿಂದ ಗಿಮಾನ್ ಇರ್ತೈತಿ ಅದೇ ಕೆಲಸ ಮಾಡೋರು ನಡಿ ಅಲ್ಲಿ ಕೂತ್ ಮಗಗ ಬೂದಿ ಮಾಡಿರ್ತೈತಿ ಇಬ್ರು ದೋಸ್ತರ ನೀನು ನೌಕರಿ ಮನುಷ್ಯನ ಅಲ್ಲ ಡಾಕ್ಟರ್ ಅಲ್ಲ ಹಂಗಾರಾಗಿ ಹುಡುಗಿ ಮೋಡಿ ಮಾಡಿ ನಮ್ಮ ನಿನ್ನ ಪ್ರತಿಸೋಕ್ ಬಂದಿರ್ತಾನ ನಮ್ಗಟ್ಟು ಹೇಳಾಕಿಗೆ ಓಕೆ ಡನ್ ಆಕಿಗೆ ಹೆಂಗಾರ ಪ್ರಸಾದ ತಿಕ್ಕಿ ತಲೆ ಕೈಯಾಡಿಸಿ ಮೋಡಿ ಮಾಡಿ ನಮ್ಮ ಬಲಿ ಹೋಗೋಣ ನಾವಿಬ್ರು ದೋಸ್ತರ